ವಾಹನ ನೋಂದಣಿ ಕುರಿತಂತೆ ಸಾರಿಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ವಾಗ್ವಾದದ ಘಟನೆ ರಾಮದುರ್ಗ ಪಟ್ಟಣದಲ್ಲಿ ಜರುಗಿದೆ. ರಾಮದುರ್ಗದ ಅಬಕಾರಿ ಇಲಾಖೆಯ ಹರಾಜಿನಲ್ಲಿ ವಾಹನವನ್ನ ಖರೀದಿ ಮಾಡಿದ ಸಾರ್ವಜನಿಕರ ವಾಹನ ನೋಂದಣಿಗಾಗಿ 3 ತಿಂಗಳಿಂದ ಪರದಾಡಿದ ಹಿನ್ನೆಲೆ ಇಂದು ಅಬಕಾರಿ ಇಲಾಖೆಗೆ ತೆರಳಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಸಮೇತ ಆರ್ಟಿಒ ಕಚೇರಿಗೆ ತೆರಳಿದ್ರು. ನಂತರ ಅಬಕಾರಿ ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಚರ್ಚೆ ನಡೆಸಿದರು. ಅದೇ ಎಕ್ಸೈಸ್ನವರು ಅವರು ಏನು ಯಾರು ಹರಾಜು ಮಾಡಿ ತಗೊಂಡಿದ್ದಾರೆ ಗಾಡಿ, ಅವ್ರು ನಮ್ಮಲ್ಲಿ ಅರ್ಜಿ ಕೊಟ್ಟಿದ್ದಾರೋ ಅವ್ರನ್ನ ಹೋಗಿ ಕೇಳಿದ್ದಾರೆ, ಈಗ ನಮ್ಮ ಹೆಸರಲ್ಲೇ ಮಾಡಿಕೊಡ್ರಿ ಅಂತ ಹೇಳಿ. ಅದಕ್ಕೇನಾಯ್ತು ಸರ್? ಅದೇ ನಮ್ಮ ತೆರಿಗೆ ಕಟ್ಟಬೇಕಾದ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ನಮ್ಮ ತೆರಿಗೆ ಕಟ್ಟಬೇಕು ಅಂದ್ರೆ ಅಂತ ಹೇಳಿದ್ರು. ಅವ್ರು ಹೇಳ್ತಾ ಇದಾರೆ ಸರ್, ಈಗ ಸಮನ್ವಯ ಕೊರತೆ ಆಯ್ತು, ನಮ್ಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡ್ಲಿಲ್ಲ, ಹಿಂಬರಗಳನ್ನು ಕೊಡ್ಲಿಲ್ಲ. ಎಕ್ಸೈಸ್ದವರು ಹೇಳ್ತಾರ, ಅವ್ರು ನಾವೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, ಆದ್ರೆ ಅದನ್ನ ಕರೆಕ್ಟಾಗಿ ಆಗ್ತಿಲ್ಲ ಅಂತ ಹೇಳಿದ್ರು. ಈಗ ಸಮಸ್ಯೆ ಬಂದಿದ್ದು ಯಾರಿಗ್ರಿ? ಯಾರ ಹೆಸರಲ್ಲೇ ಮಾಡ್ಕೊಳ್ಬೇಕಾಗಿದ್ದ ಅವ್ರದಲ್ಲ, ಅವ್ರಿಗೆಲ್ಲ ಪಬ್ಲಿಕ್ ತಗೊಂಡವ್ರಿಗೆ. ಹೌದಾ ಸರ್? ಈಗ ಗಾಡಿ ಸೀಸ್ ಆದಾಗ ಅದು ಡಿ ಸಿ ಅವ್ರ ಹೆಸರಲ್ಲೇ ಇರ್ತದೆ ಸರ್, ಹೌದಾ? ಅವ್ರ ಹೆಸರಲ್ಲಿ ಸೀಸ್ ಆದಾಗ ಇರುದಿಲ್ಲ, ಓನರ್ ಹೆಸರಲ್ಲೇನೆ ಇರ್ತದೆ. ಅಪ್ ಟು ಡೇಟ್ ಇಲ್ಲಿ ಮಟನು ಮಾಡೋ ಮಟನು ಓನರ್ ಹೆಸರಲ್ಲೇನೆ ಇರ್ತದೆ. ಈಗ ಗಾಡಿ ಜಿಯೋ ಫಾರ್ಮ್ಗೆ ಹಂಗಾದ್ರೆ ಅವಾಗ ಓನರ್ ಸೈನ್ ಇಲ್ಲ, ನೀವು ಬೇಕಾದ್ರೆ ಫೈಲ್ ಚೆಕ್ ಮಾಡ್ಕೋಬಹುದು. ಡಿಸಿ ಅವ್ರ ಸೈನ್ ಇದೆ, ಡೆಪ್ಟಿ ಕಮಿಷನರ್ ಸೈನ್. ನಿಮಗೇನಾದ್ರೂ ಕೊರತೆ ಆಯ್ತಾ ಸರ್, ಮಾಹಿತಿ ಕೊರತೆ ಆಯ್ತಾ ಅಂತ? ಇದನ್ನ ಅಂದ್ರೆ ನಮ್ಗೆ ಈಗ ಬರ್ತಕ್ಕಂಥ ನಮಗೂ ತೆರಿಗೆ ಕಟ್ಟಬೇಕು, ಶುಲ್ಕನ ಅವ್ರು ಇಲಾಖೆಯವ್ರಿಗೆ ಕಟ್ಟಬೇಕು ಅಂತ ಏನಾದರೂ ಆದೇಶ ಇದ್ರೆ ಅದನ್ನ ನೀವು ಕೊಟ್ಟಿಲ್ಲ ನಮ್ಗೆ ಅಂತ ಅವ್ರು ಹೇಳ್ತಾರೆ. ಒಂದು ಹಿಂಬರ ಆಗಿರ್ಬೋದಾಗಲಿ, ಅದ್ರ ಬಗ್ಗೆ ತಿಳುವಳಿಕೆಗಳಾಗಿರ್ಬೋದು, ಆಕ್ಟ್ ಬಗ್ಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವರ ಬಂದು ನಮಗೆ ಕೊಟ್ಟಿದ್ರೆ ಅಂದ್ರೆ ಅವ್ರಿಗೆ ನಾವು ಇಂಡಸ್ಟ್ಮೆಂಟ್ ಕೊಡ್ತಿದ್ದೀವಲ್ಲ. ಈಗ ಅವ್ರು ಕೊಟ್ಟಿದಾರಂತ್ರಿ, ಎಲ್ಲ ಒಂದು ಫೈಲ್ ಮಾಡಿ ಕೊಟ್ಟಿದ್ದಾರೆ. ಎಕ್ಸೈಸ್ ಅವರು ಹೇಳ್ತಿದ್ದಾರೆ, ಅವ್ರು ನಿಮ್ಮ ಮುಂದೆ ಹೇಳಿದ್ರಲ್ಲ ಇವತ್ತು. ಈಗ ಯಾರು ಫಲಾನುಭವಿಗಳು ಯಾರು ನೀವು ಹರಾಜ್ನಾಗ ತಗೊಂಡಿದಾರ ಅವ್ರು ಬಂದು ಅರ್ಜಿ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಹೇಳಿದೆವು. ಅಧಿಕಾರಿಗಳು ಏನು ಕೊಟ್ಟಿಲ್ಲ ಹಂಗಾರೆ ಎಕ್ಸೈಸ್ ಅವರು? ಓಕೆ, ಥ್ಯಾಂಕ್ ಯು. ಈ ವೇಳೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ವಾಗ್ವಾದ ನಡೆಯಿತು. ಇನ್ನು ಇದೇ ವೇಳೆ ಮಾತನಾಡಿದ ಸಾರ್ವಜನಿಕರು, ನಾವು ಕಳೆದ 3 ತಿಂಗಳಿಂದ ಈ ರೀತಿ ಅಲೆದಾಡುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಂದಣಿ ರದ್ದತಿ ಮಾಡಲಾಗುವುದು, ಸ್ಕ್ರಾಪಿ ಬರೆಯಲಾಗುವುದು. ಎಷ್ಟು ಕೊಟ್ಟು ತಗೊಂಡಿದ್ರಿ ಎಕ್ಸೈಸ್ದಾಗ? ಎಕ್ಸೈಸ್ದಾಗ ಎಷ್ಟು ಕೊಟ್ಟು ತಗೊಂಡಿದ್ರಿ? ನಾನು 28,000 ರೂಪಾಯಿ ಕೊಟ್ಟಿನಿ. ಎಕ್ಸೈಸ್ ಅವ್ರು ಏನಂತ? ಪ್ಲಸ್ GST. ಎಕ್ಸೈಸ್ ಅವ್ರು ಏನಂತ? ಎಕ್ಸೈಸ್ ಅವ್ರೇನ್ರಿ, ನಾವಲ್ಲಿ ಕೊಟ್ಟಿವಲ್ಲ ಸಾಹೇಬ್ರ, ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಅದಾವ ಅಂತ ಅವ್ರು ಹೇಳ್ತಾರೆ. ಅವ್ರನ್ನೂ ಕರ್ಕೊಂಬಂದಿವಿ. ಈಗ ಅವ್ರವರು ವಾಗ್ವಾದ ನಡೀತಿ. ಈಗ ಅವ್ರ ಹೇಳ್ತೀವಿ ಟ್ಯಾಕ್ಸ್ ತುಂಬ್ರಿ ಅಂತ ಕೆಲವೊಂದಿಷ್ಟು ಗಾಡಿ ಹೇಳಿದ್ರೆ, ನನ್ನ ಸ್ವಂತದ ಗಾಡಿ ಹೇಳಿದ್ರೆ ನಾ ತಗೊಂಡಿದ್ದು ಸವಾಲಿದ್ದು. ಅವ್ರ ಹೇಳ್ತಿ ಇಲ್ಲ, ಇದನ್ನ ಸ್ಕ್ರಾಪಿಗೆ ಬರಿತೀವಿ ಅಂತಂದ್ರೆ ಆಯ್ತು ಅದನ್ನ ಬರ್ದು ಕೊಡ್ರಿ ಅಂತ ನಾವು. ಫೈನಲ್ ಏನಿತ್ತು, ಇನ್ನು ಊಟ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಇದನ್ನ ಹೇಳ್ಕೊಂತ ಹೊಂಟಾರ ಅವರು. ಕಾಲ ಹರಣ ಮಾಡಕತ್ತಾರ. ನಾವು ಮುಂಜಾನೆ 11:15 ನಾವು ಬಂದಿವಿ. ಎಷ್ಟು ಜನ ಬಂದಿರಿ ಸರ್? ಎಷ್ಟು ಜನ ಗಾಡಿ ತಗೊಂಡಿದ್ದೀರಿ? ಎಷ್ಟು ಜನ ಗಾಡಿ? 3 ಜನ ನಾವು ಗಾಡಿ ತಗೊಂಡು. ನಿಖಿಲ್ ಪತ್ತಾರ, KMM ನ್ಯೂಸ್, ರಾಮದುರ್ಗ.